ಮಲಗಿರಿದ ಕಾಳಿಂಗ ಸರ್ಪವನ್ನು ಹೊಡೆದಪ್ಪಿಸಿರಿವೆ ಮಗನೇ. ಎಷ್ಟು ಧೈರ್ಯ ಇರಬೇಕಲೇ ನಿನಗೆ? ನನ್ನ ತಂದೆ ತಾಯಿಯನ್ನು ಎಳೆದುಕೊಂಡು ಬಂದು ಗಟ್ಟಿ ಆಗಿರುವುದಕ್ಕೆ ಇವತ್ತೇ ನಿನ್ನ ಕತೆ ಮುಗಿಯಿತು.
ಮನೆಗೆ ಬಂದು ನನಗೆ ಎದುರು ಮಾತನಾಡ್ತೀಯ ಭಿಕಾರಿ ನನ್ನ ಮಗನೇ. ಜನರ ಮಗನೇ, ಹೆಚ್ಚಿಗೆ ಮಾತನಾಡಿದರೆ ಸುಡುಗಾಡಿಗೆ ಕಳುಹಿಸಿ ಬಿಡುತ್ತೇನೆ. ಎಚ್ಚರ ಮಗನೇ, ನೀನು ಕೊಟ್ಟ ಸಾಲವನ್ನು ನಾನು ತೀರಿಸುತ್ತೇನೆ. ಬಿಟ್ಟು ಬಿಡಲಿ ನನ್ನ ತಂದೆ ತಾಯಿಯನ್ನು. ಬಿಡದಿದ್ದರೆ ಏನು ಮಾಡುವಿಲ್ಲ? ನಿನ್ನ ನನಗೆ ಹಣವನ್ನು ಕೊಡು, ಈಗಲೇ ಕೊಡು. ನಿನ್ನ ತಂದೆ ತಾಯಿಯನ್ನು ಬಿಟ್ಟು ಬಿಡುತ್ತೇನೆ. ಇನ್ನು 1 ವಾರದಲ್ಲಿ ಕೊಡುತ್ತೇನೆ. ಬಿಟ್ಟು ಬಿಡು ನನ್ನ ತಂದೆ ತಾಯಿಯನ್ನು. ಬಿಡದಿದ್ದರೆ ಏನು ಮಾಡುತ್ತೀಯ? ನಿಮ್ಮಂತ ಸ್ವಚ್ಛಿನ ಶ್ರೀಮಂತರಿಗೆ ಮಿಕ್ಕಿದ ಹುಲಿಯಾಗಿ ಬ್ರಹ್ಮಾಂಡದಲ್ಲಿ ಅನ್ಯಾಯದಿಂದ ಮೆರೆಯುತ್ತಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ನಿನ್ನ ದೇಹವನ್ನು ಚಿತ್ರ ವಿಚಿತ್ರ ಸಿಡಿ 3 ಭಾಗಕ್ಕೆ ತೂರಾಡಿ ಈ ಭೂಮಿ ತಾಯಿಯ ಮೊದಲಿಗೆ ರಕ್ತದ ಅಭಿಷೇಕ ಮಾಡಿಬಿಡುತ್ತೇನೆ. ಎಚ್ಚರ ಎಚ್ಚರ. ಅಳಸಿದ ಅನ್ನ ತಿನ್ನುವ ಏಸಿಗಟ್ಟ ನಾಯಿ ನೀನು. ಈ ಭೂಮಂಡಲಕ್ಕೆ ಒಡೆಯನಾಗಿರುವ ಈ ದೇವೇಗೌಡನ ಮೈ ಮೇಲೆ ಒಂದು ಕೂದಲು ಸತಿಗೆ ಅಲ್ಲಾಡ್ಸಕ್ಕಾಗಲ್ಲ ಮಗನೇ. ಇದು ದೇವೇಗೌಡನ ಸಾಮ್ರಾಜ್ಯ. ನೀನು ನನ್ನ ದೇಹವನ್ನು ಸೀಳಿ 3 ಲೋಕಕ್ಕೆ ತೂರಿಯಾಡುತ್ತೀಯ ಮಗನೇ. ನಿನ್ನನ್ನು ಪರಮಾತ್ಮನ ಪಾದಕ್ಕೆ ಸೇರಿಸಿ ಬಿಡುತ್ತೇನೆ. ಎಚ್ಚರ. ಒಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ಅಮಾಯಕರ ರಕ್ತವನ್ನು ಹೀರಿ ನಿಮ್ಮಂತ ಸ್ವಚ್ಛಿನ ಶ್ರೀಮಂತರಿಗೆ ನಿನ್ನಂತ ಸ್ವಚ್ಛಿನ ಶ್ರೀಮಂತರನ್ನು ಹುಟ್ಟಡಗಿಸಿ ನೀನು ಮಾಡುತ್ತಿರುವ ಅನ್ಯಾಯವನ್ನು ಹಾಕಿ ನಾನು ಒಂದಲ್ಲ ಒಂದು ದಿನ ಅನ್ಯಾಯಕ್ಕೆ ಧಿಕ್ಕಾರ ಹಾಕಿ ನ್ಯಾಯದ ಕೀರ್ತಿಯ ಪಟಾಕಿಯನ್ನು ಆರಸದಿದ್ದರೆ ನನ್ನ ಹೆಸರು ಕಲಿಯುಗದ ಪ್ರಚಂಡ ಪರಶುರಾಮನೇ ಅಲ್ಲ. ಕಲಿಯುಗದ ಪ್ರಚಂಡ ಪರಶುರಾಮ. ನಿನ್ನ ಪುಂಡತನವನ್ನು ಬೀದಿಯಲ್ಲಿ ಹೋಗುವ ನಾಯಿಗಳಿಗೆ ತೋರಿಸಲೇ, ನನ್ನ ಮುಂದೆ ತೋರಿಸಲು ಬರಬೇಡ. ಈ ಸುತ್ತು 10 ಹಳ್ಳಿಗೆ ಈ ದೇವೇಗೌಡಂದೇ ದರ್ಪಾರ ಇರುವಾಗ ನೀನ್ಯಾವ ಲೆಕ್ಕಲೇ ಪುಣ್ಯ? ಲೇ ಪಂಡ ಗೌಡನ ಮಗನೇ, ನಾನು ಎಂಟ್ರಿ ಕೊಟ್ಟಾಯಿತು. ನಾನು ನಿನ್ನ ದರ್ಪರವನ್ನು ಮೋರ್ತ ನೋಡಿ ನಾಂದಿ ಆಡುತ್ತಾನೆ ಈ ರಾಮ ಪರಶುರಾಮ. ನಿಮ್ಮಂತ ಸ್ವಚ್ಛಿನ ಶ್ರೀಮಂತರಿಗೆ ಅಪ್ಪರಿಸಿದ ಹಸಿದ ಹೆಬ್ಬುಳಿಯಾಗಿ ಆ ಶಿವನ ಅಪ್ಪಣೆ ಪಡೆದು ನಿಮ್ಮಂತ ನರರಾಕ್ಷಸರನ್ನು ಹೋರಾಡಿ ಗುಂಡಿಗೆಯಲ್ಲಿ ದಮ್ಮಿದೆ ಎಂದು ಆವಾಜ್ ಹಾಕಲು ಬರಬೇಡ. ಕೈಯಲ್ಲಿ ಆಯುಧ ಇದೆ ಎಂದು ಎದುರಿಸಲು ಬರಬೇಡ. ಏಕೆಂದರೆ ನಾನು ಯಾವಾಗಲೂ ಒಂದೇ ತರ ಇರುವುದಿಲ್ಲ. ರಚ್ಚಿ ಗೆದ್ದರೆ ಕ್ಷಣ ಮಾತ್ರದಲ್ಲಿ
ಸುಟ್ಟು ಹಾಕಿ ಬಿಡುವೆ ಈ ನನ್ನ ಬಂದಿಗಿನಿಂದ. ಈ ನಿನ್ನ ಬಂಡ ದೇಹವನ್ನು ಗೌಡ, ಬ್ರಿಟಿಷರು ಭಾರತೀಯರನ್ನು ಆಳುತ್ತಿದ್ದರು ಅನ್ನೋದು ಅದು ಹಳ ಇತಿಹಾಸ. ಆದರೆ ಒಬ್ಬ ಭಾರತೀಯ ಸಾವಿರಾರು ಬ್ರಿಟಿಷರನ್ನು ಆಳುತ್ತಿದ್ದಾರೆ ಅನ್ನೋದು ಈಗಿನ ಇತಿಹಾಸ. ಇಷ್ಟು ದಿನ ನೀನು ಬಡವರನ್ನು ಗುಲಾಮರನ್ನಾಗಿ ಇಟ್ಟುಕೊಂಡಿರುವೆ. ಆದರೆ ಅದು ಇನ್ನು ಮುಂದೆ ನಡೆಯುವುದಿಲ್ಲ. ಒಬ್ಬ ಬಡವ ಕೂಡ ಶ್ರೀಮಂತನನ್ನು ಆಟ ಆಡಿಸಬಲ್ಲ. ನಾನೇ ಈ ಊರಿಗೆ ಪುಂಡ ಪರಸನೆಂದು ಎದೆ ಹುಟ್ಟಿಸಿ ಬರಬೇಡ ನನಗೆ. ನಾನು ಎಂಟ್ರಿ ಕೊಟ್ಟಾಯಿತು. ನಿನ್ನ ದರ್ಭಕ್ಕೆ ಮೋರ್ತ ನೋಡಿ ನಾಂದಿ ಆಡುತ್ತಾನೆ ಈ ರಾಮ, ಪರಶುರಾಮ. ನಿನ್ನಂತ ಸೂರನನ್ನು ಎಷ್ಟೋ ಜಗವು ನೋಡಿದ್ದೆ. ನೀನು ಅದರಂತೆ ನನ್ನ ಕೈಯಲ್ಲಿ ಸಿಕ್ಕು ವಿಲವಿಲನೆ ಒತ್ತಾಡಿ ಸಾಯಬೇಡ. ಒಳ್ಳೆತನದಿಂದ ನಡೆದುಕೊಂಡರೆ, ದುರಾಂಕಾರದಿಂದ ನಡೆದುಕೊಂಡರೆ ಪಾಂಡವರಿಗಿಂತ ಹೆಚ್ಚು ಒಳ್ಳೆತನವಿದೆ. ದುರಾಂಕಾರದಿಂದ ನಡೆದುಕೊಂಡರೆ ದುರ್ಯೋಧನಕ್ಕಿಂತ ಜಾಸ್ತಿ ದುರಾಂಕಾರವಿದೆ. ಬಡವರು ಎಲ್ಲಿವರೆಗೆ ಸುಮ್ಮನಿರುತ್ತಾರೋ ಅಲ್ಲಿವರೆಗೆ ನಿಮ್ಮಂತ ಶ್ರೀಮಂತರ ಆಟ. ಆದರೆ ಅದೇ ಬಡವರು ರಚ್ಚಿಗೆದ್ದು ನಿಂತರೆ ನಿಮ್ಮಂತ ಸ್ವಚ್ಛಿನ ಶ್ರೀಮಂತರು ಗಾಳಿಯ ಪಟ. ರಾವಣನನ್ನು ಕೊಲ್ಲಲಿಕ್ಕೆ ರಾಮ ಹುಟ್ಟಿದ್ದಾನೆ, ಕಂಸನ ಕೊಲ್ಲಲಿಕ್ಕೆ ಶ್ರೀಕೃಷ್ಣ ಹುಟ್ಟಿರಬೇಕಾದರೆ ನಿಮ್ಮಂತ ದುಷ್ಟರನ್ನು ಕೊಲ್ಲಲಿಕ್ಕೆ ಮರಳಿ ಜನಿಸಿ ಬಂದಿದ್ದಾನೆ ಈ ಕಲಿಯುಗದ ಪ್ರಚಂಡ ಪರಶುರಾಮ. ಕಲಿಯುಗದ ಪ್ರಚಂಡ ಪರಶುರಾಮ. ಕೋಟಿ ಜನ ಬಂದರು, ಕೋಟಿ ಜನ ಹೋದರು. ಈ ಹುಲಿಯನ್ನು ಮೀರಿಸುವರು ಇನ್ನೂ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಇದು ದೇವೇಗೌಡನ ಸಾಮ್ರಾಜ್ಯ. ಬ್ರಿಟಿಷರಿಗೆ ಅಂಜದೆ ಕೆಚ್ಚದೆ ವೀರ ಗಂಡು ಬೆಟ್ಟಿದ ನಾಡು, ಖ್ಯಾತಿ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿರುವ ಈ ಪುಂಡ ಹುಲಿ ಈ ನಿನ್ನ ಸಾಮ್ರಾಜ್ಯವನ್ನು ಸುಡುಗಾಡು ಮಾಡುವುದಕ್ಕಾಗಿ ಗಂಡು ಮೆಟ್ಟಿದ ನಾಡಿಗೆ ದುಷ್ಟರ ಪಾಲಿಗೆ ಸಿಂಹ ಶಬ್ದವಾಗಿ ಬಂದಿರುವೆ ಈ ಗಂಡು ಹುಲಿ ಪರಶುರಾಮ. ನನ್ನ ಸಾಮ್ರಾಜ್ಯವನ್ನು ಮಶಾನ ಮಾಡುವುದು ಅದು ನಿನ್ನ ಭ್ರಮೆ. ಊರಿಗೆ ಈ ಒಬ್ಬನೇ ಸಿಂಹ ಎಂದು ಬರೆದು ಬಿಟ್ಟಿದ್ದಾನೆ ಆ ದೇವರೇ ಬಂದರು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಕೊಟ್ಟ ಸಾಲವನ್ನು ಮರಳಿ ಕೇಳಿದರೆ ನಮ್ಮನ್ನೇ ಎದುರಿಸಲು ಬಂದಿರುವಿಯಾ? ಒಂದೇ ಕ್ಷಣದಲ್ಲಿ ಸುಟ್ಟು ಹಾಕಿ ಬಿಡುವೆ.
ದೇವರು ಬಂಡರಣ್ಣಿಯ ಮಗನೇ, ಮತ್ತೆ ನಿನ್ನ ತಾಯಿಗೆ ಸೂಳಿ ಅನ್ನುವಿಯಾ? ಮುಗಿಯಿತು ನಿನ್ನ ಕಥೆ. ನೆನಪಿಸಿಕೋ ಆ ನಿನ್ನ ಕುಲದೇವರ. ಮಗು ಬೇಡಪ್ಪ, ಬೇಡ. ಇಂಥ ಕೆಟ್ಟ ಕಾರ್ಯ ಮಾಡಬೇಡ. ಮೊದಲು ತಪ್ಪು ನಮ್ಮದು. ಅವನ ಹಣವನ್ನು ಕೊಟ್ಟು ಬಿಟ್ಟಿದ್ದರೆ ಈ ಕಾರ್ಯ ನಡೆಯುತ್ತಿರಲಿಲ್ಲ ಮಗು, ನಡೆಯುತ್ತಿರಲಿಲ್ಲ. ಹೌದು ಪರಶುರಾಮ, ಹಣ ಕೊಟ್ಟಿದ್ರೆ ನಮಗೆ ಯಾವ ತೊಂದರೆಯೂ ಆಗುತ್ತಿರಲಿಲ್ಲ. ಮತ್ತೀಗ ಅವರು ಸತ್ತರೆ ನಮಗೆ ತೊಂದರೆ ಆಗುತ್ತದೆ. ಅಮ್ಮ, ಕುಂತಿ ತಾಯಿಗೆ ಕರುಣಾ ಸೋತ. ತಾಯಿಗಿಂತ ದೇವರಿಲ್ಲ, ತಾಯಿ ಮುಂದೆ ಯಾವ ದೇವರು ಇಲ್ಲ. ಅಮ್ಮ, ನಿನ್ನ ಮುಂದೆ ನಾನು ಸೋಲಲೇಬೇಕು. ಅಮ್ಮ, ನೀನು ಅಪ್ಪನೆ ಕೊಟ್ಟರೆ ಇವನ ರುಂಡವನ ಆಕಾಶಕ್ಕೆ ದೂರಿ ಬಿಡುತ್ತೇನೆ. ಬೇಡವಪ್ಪ, ಬೇಡ. ಹಾಗೆ ಮಾತ್ರ ಮಾಡಬೇಡ. ನೋಡು, ಅವ್ರ ಸಾಲವನ್ನು ಮರಳಿ ಕೊಟ್ಟು ನಮ್ಮನ್ನು ಬಿಡಿಸ್ಕೊಂಡು ಹೋಗಪ್ಪ. ಅಮ್ಮ, ಅಷ್ಟೊಂದು ಹಣ ಎಲ್ಲಿಂದ ತರಲಮ್ಮ? ಮಗು ಪರಶುರಾಮ, ಇದ್ದ 2 ಎಕರೆ ಹೊಲವನ್ನಾದರೂ ಮಾಡಿ ಅವರ ಹಣವನ್ನು ತೀರಿಸಿ ಬಿಡಪ್ಪ, ತೀರಿಸಿ ಬಿಡು. ಅಪ್ಪ, ಏನು ಹೇಳುತ್ತಿರುವಿ ನೀನು? ಇದ್ದ ಹೊಲವನ್ನು ಮಾರಿ ಹಣವನ್ನು ತಂದು ಕೊಡಬೇಕೇ? ಬೇಡಪ್ಪ, ಬೇಡ. ಹಿರಿಯರ ಆಸ್ತಿಯನ್ನು ಮಾರೋದೆ ಬೇಡ. ನಾನು ಹೇಗಾದರೂ ಮಾಡಿ ಹಣವನ್ನು ತಂದು ಕೊಟ್ಟು ನಿಮ್ಮನ್ನು ಬಿಡಿಸಿಕೊಂಡು ಹೋಗುತ್ತೇನೆ. ಗೌಡ, ನಾನು ಮರಳಿ ಬರುವಷ್ಟರಲ್ಲಿ ನನ್ನ ತಂದೆ ತಾಯಿಗೆ ಏನಾದರೂ ತೊಂದರೆ ಕೊಟ್ಟರೆ ಮುಗಿಯಿತು ನಿನ್ನ ಕಥೆ. ಅದು ಎಲ್ಲಿಂದ ತಂದು ಕೊಡ್ತೀಯೋ ನಾನು ನೋಡುತ್ತೇನೆ. ಈ ಭೂಮಿ ನನ್ನ ಕಥೆ ಮುಗಿಸುವುದು ಅಷ್ಟೊಂದು ಸುಲಭವಲ್ಲ. ಭೂಮಿ ಆಕಾಶ ಒಂದಾದರೂ ಈ ಹುಲಿಗೆ ಟಚ್ ಮಾಡಲು ಯಾರಿಂದ ಸಾಧ್ಯವಿಲ್ಲ. ತೆಗೆದುಕೋ ನಿನ್ನ ಹಣವನ್ನು. ಪರಶುರಾಮ, ಇಷ್ಟೊಂದು ಹಣ ಎಲ್ಲಿಂದ ತಂದಿಯಪ್ಪ? ಇದು ಹೇಗೆ ಸಾಧ್ಯ ಮಗು? ಅದು ಕಂದ, ಒಂದು ಹೊತ್ತಿಗೆ ಊಟಕ್ಕೂ ಗತಿಲದಿರುವ ನಾವು ಇಷ್ಟು ಹಣವನ್ನು ಎಲ್ಲಿಂದ ತಂದಿಯಪ್ಪ? ಅಮ್ಮ, ನೀವು ಸಂಕಟದಲ್ಲಿ ಸಿಲುಕಿರುವಾಗ ನನಗೆ ಏನು ಮಾಡಬೇಕೆನ್ನೋದು ಗೊತ್ತಾಗಲಿಲ್ಲ. ಅದಕ್ಕಾಗಿ ನನ್ನದೊಂದು ಕಿಡ್ನಿ ಮಾರಿ ಹಣವನ್ನು ತಂದೆನಮ್ಮ. ಕಂದ, ಹೇಳುತ್ತಿರುವೆಯೋ ನೀನು? ನಿನ್ನ ಜೀವವನ್ನೇ ಪ್ರಾಣಕ್ಕಿಟ್ಟು ನಮ್ಮ ಜೀವವನ್ನು ಕಾಪಾಡಿದೆ. ಕಷ್ಟ ಇದ್ದರೆ ನಮಗಿರುತ್ತಿತ್ತು ಪರಶುರಾಮ, ಈಗ ಹೇಗೆ ಮಾಡಿದೆ? ಅಪ್ಪ, ಹಳಬೇಡಪ್ಪ, ಹಳಬೇಡ. ಕಂದ, ಕಂದ, ನಾವು ಸಾಲ ಕೊಡ್ತಿದ್ದರೆ ನಾವು ಸತ್ತು ಹೋಗುತ್ತಿದ್ದೆವು. ಆದ್ರೆ ನೀನು ನಿನ್ನ ಪ್ರಾಣವನ್ನು ಲೆಕ್ಕಿಸದೆ ಇಂತಹ ನಿದ್ರಕ್ಕೆ ಹೇಗೆ ಹುಟ್ಟಿಕೊಂಡೆಪ್ಪ? ಹೇಗೆ ಕೈ ಹಾಕಿದೆ? ಅಮ್ಮ, ನಾನು ಎಂದಿಗೂ ನಿಮ್ಮ ನೋವಿಗೆ ಆಸರೆ ಆಗುತ್ತೇನೆಂದು ಹೇಳಿದ್ದೆ. ನಿಮ್ಮನ್ನು ಕಷ್ಟದಲ್ಲಿ ನಾನು ಹೇಗೆ ಸಂತೋಷದಿಂದಿರಲಮ್ಮ? ಅದಕ್ಕಾಗಿ ನನ್ನದೊಂದು ಕಿಡ್ನಿ ಮಾರಿ ಹಣವನ್ನು ತಂದೆನಮ್ಮ. ನನಗೆ ಏನು ಆಗಬಹುದು?
ನೀವು ಚಿಂತಿಸಬೇಡಮ್ಮ, ಚಿಂತಿಸಬೇಡ. ಶಬಾಷ್ ಶಬಾಷ್. ತಾಯಿಗೆ ಈ ನನ್ನ ಹಣ ನನ್ನ ಕೈಗೆ ಸೇರಿದೆ. ಈಗ ಬಿಡಿಸಿಕೊಂಡು ಹೋಗು ನಿನ್ನ ತಂದೆ ತಾಯಿಯನ್ನು. ಸಿರಿತನದ ಸೊಕ್ಕಿನಿಂದ ಮೆರೆಯುತ್ತಿರುವ ದೇವೇಗೌಡ, ಗೌಡ ಎಂಬ ಪದವನ್ನು ಅಳಿಸಿ ಹಾಕದಿದ್ದರೆ ನಿನ್ನ ಪಾಲಿಗೆ ಯಮರಾಗಿ ಒಂದಲ್ಲ ಒಂದು ದಿನ ಈ ಊರಲ್ಲಿ ರಕ್ತದ ಕಾಲುವೆ ಆಗಿ ಹರಿಯುವುದು ಖಂಡಿತ. ಮಗನೇ, ನನ್ನ ರಕ್ತ ಕಾಲಿಗೆ ಹರಿಯಬೇಕಾದರೆ ಮೊದಲು ನಿನ್ನ ರಕ್ತ ನನ್ನ ಕಾಲಿಗೆ ಅಭಿಷೇಕ ಆಗಬೇಕು ಮಗನೇ. ಅಂದಾಗಲೇ ನನಗೆ ಸಮಾಧಾನ. ಹೋಗುತ್ತೇನೆ ಗೌಡ. ಬೇಟೆ ಆಡಲು ಸಿದ್ಧಾಗಿದ್ದಾನೆ ಈ ದೇವೇಗೌಡ. ಹೋಗುತ್ತೇನೆ ಗೌಡ, ಹೋಗುತ್ತೇನೆ. ಹೋಗುವಾಗ ಒಂದು ವಿಷಯ ನೆನಪಿನಲ್ಲಿಟ್ಟುಕೋ. ನಮ್ಮ ತಂದೆ ತಾಯಿ 10 ವರ್ಷದ ಹಿಂದೆ 1 ಲಕ್ಷ ಸಾಲ ಪಡೆದು ಅದನ್ನು ಮರಳಿ ಕೊಡುವುದು ತಡವಾಗಿರೋದರಿಂದ ಮೋಸದಿಂದ 10 ಎಕರೆ ಹೊಲವನ್ನು ಕಿತ್ತುಕೊಂಡಿರುವೆ. ಅದನ್ನು ಮರ್ಯಾದೆಯಿಂದ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಬಡವನ ಹುಲಿ ಸೇಡಿನ ಸರ್ಪವಾಗಿ ನಿನ್ನನ್ನು ಕತ್ತರಿಸಲಿದ್ದಾರೆ. ಅದನ್ನು ಕೇಳಲಿಕ್ಕೆ ನೀನ್ಯಾರಲಿ? ಅದು ಮುಗಿದ ಹೋದ ಕತೆ. ಮರೆತು ಬಿಡೋದನ್ನ. ಮರೆಯಕ್ಕೆ ಹಾಗೆ ಕಾಂಡು ನಾನಲ್ಲ, ಸಿಡಿಲೆತ್ತ ಸಿಂಹ. ಭೂಮಿಗೆ ಬೆವರು ಸುರಿಸಿ ನೀ ಎತ್ತಿನಿಂದ ದುಡಿದು ಸಂಪಾದನೆ ಮಾಡಿದ ಆಸ್ತಿ ಅದು. ಮರ್ಯಾದೆಯಿಂದ ಕೊಟ್ಟು ಬಿಡು. ಕೊಡದಿದ್ದರೆ ಏನು ಮಾಡುತ್ತೆ? ಕೊಡದಿದ್ದರೆ ಈ ಬರದು ರಾಮ ಪಟ್ಟಿ ಎತ್ತಿದರೆ ಲೆಕ್ಕನ ಇಲ್ಲ. ಪಟ್ಟಿ ಇಳಿಸಿದರೆ ಇಳಿಸಿದ ಮೇಲೆ ಉರುಳಿದ ತಲೆ ಲೆಕ್ಕವೇ ಇಲ್ಲ. ನಿನ್ನ ದೇಹವು ಊರ ಜನಕ್ಕೆ ಹಬ್ಬದ ಊಟವಾಯಿತು. ಎಚ್ಚರ. ಲೇ ಗೌಡ, ನಿನಗೆ ಇನ್ನು 1 ವಾರ ಸಮಯ ಕೊಡುತ್ತೇನೆ. ಅಷ್ಟರೊಳಗೆ ನಮ್ಮ ಆಸ್ತಿ ಪತ್ರವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಮುಗಿಯಿತು ನಿನ್ನ ಕತೆ. ಅಪ್ಪ, ಅಮ್ಮ, ಬನ್ನಿ ಹೋಗೋಣ. ಜಹಮುಂಡಿ ತಾಯಿಯಾದೆ ಮನೆ ನುಡಿ ಮನೆ ಇನ್ನೆಲ್ಲ ಜನ್ಮದನ್ನು ನಿನ್ನ ಆರ್ಭಟ ಜಾಸ್ತಿ ಆಯಿತು. ಒಂದು ಗತಿ ಕಾಣಿಸಲೇಬೇಕು. ಇದನ್ನು ದೇವೇಗೌಡರ ನಿನಗೇನು ಗೊತ್ತೇನೆ? ಈ ಗೌಡ ವಿಲವಿಲನೆ ಸಾಕಾರ ಅವನು
ಅವನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ಸುಮ್ಮನೆ ಅವನ ಆಸ್ತಿ ಪತ್ರ ಕೊಟ್ಬಿಡ್ರಿ, ಇಲ್ಲ ಅಂದ್ರೆ ಇದೇ ಮಾಲಿ ತುಂಬ ಓಡಾಡಿಸಿ ನಿಮ್ಗೆ ಕೊಡದಾಗಿ ಬಿಡ್ತಾನವ. ಸುಮ್ಮನಿದ್ದರೆ ಸರಿ, ಇಲ್ಲದಿದ್ದರೆ ತಪ್ಪಾಗ್ರಿ ಸಾವುಕಾರ. ಏನೋ ಬಾಯ್ ತಪ್ಪ ಮಾತಾಡಿದೆ. ಲೈ ತಿರುಗೋಗಿ ನನ್ನ ಮಗನೇ ಪರುಷ, ದಿನ ಬೆಳಗಾದರೂ ನಿನ್ನಂತ ಬಡ ಭಿಕಾರಿಗಳು ನನ್ನ ಪಾದ ತೊಳೆದು ನೀರು ಕುಡಿತಿರುವಾಗ ನೀನ್ಯಾವ ಲೆಕ್ಕಲೇ ಬಚ್ಚ ನನ್ನ ಮಗನೇ? ನಿನ್ನನ್ನು ಸುಮ್ಮನೆ ನಿನಗೊಂದು ಗತಿ ಕಾಣಿಸ್ತಾನೆ ಈ ಕಿರಾತಕ. ಸಾವುಕಾರ ಶಾಂಪಲ್, ಇನ್ನು ಮುಂದೈತೆ ನಿನಗೆ ಮಾರಿ ಹಬ್ಬ. ಈ ಅಗ್ನಿರಾಜನ ಮಾಯದ ಬರಲಿಗೆ ಬಿದ್ದ ಆ ಸೌಂದರ್ಯದ ಸುಖವನ್ನು ಅನುಭವಿಸುತ್ತ ಸರದಾರ ಈ ಅಗ್ನಿರಾಜ ನನಗೆ ಬೇಕಾದಾಗ ಸುಖವನ್ನು ಅನುಭವಿಸಿ ನಂತರ ಅವಳ ಯವನ ಪಾದಕ್ಕೆ ಅವಳ ದೇಹ ಅರ್ಪಣೆ ಮಾಡಿ ಈ ಸಾಮ್ರಾಜ್ಯಕ್ಕೆ ಈ ಅಗ್ನಿರಾಜನೇ ಅರಸ. ಏ ಸೌಂದರ್ಯ, ಓ ಅಗ್ನಿರಾಜ, ಇದೇನು ಕಾಲ್ ಮಾಡಿದಾಗೆ ಹಾಗೆ ಬಂದಿದ್ದೀರಾ? ಏನಿಲ್ಲ ಸೌಂದರ್ಯ, ಕೆಲಸದಲ್ಲಿ ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೋಸ್ಕರ ಫೋನ್ ಕಾಲ್ ಮಾಡಲು ಆಗಲಿಲ್ಲ. ಮತ್ತೇನು ವಿಷಯ? ವಿಷಯ ಏನಿಲ್ಲ ಸೌಂದರ್ಯ, ನಿನ್ನ ಯೌವನದ ಸಿಹಿ ನೆನಪು ನನ್ನ ನೆನಪಿಗೆ ನೆನಪಾಯಿತು. ಅದಕ್ಕೋಸ್ಕರ ಬಂದೆ ಸೌಂದರ್ಯ. ನಿನ್ನ ಅಂದ ಚಂದ ಮೈಮಾಟ ಆ ಬ್ರಹ್ಮ ಎಲ್ಲರಿಗೂ ಜಾಸ್ತಿಯೇ ಕೊಟ್ಟು ಬಿಟ್ಟು ಸೌಂದರ್ಯ. ನಿನ್ನ ಸೌಂದರ್ಯಕ್ಕೆ ಸರಿಸಾಟಾದ ಹೆಣ್ಣುಗಳು ಯಾರು ಈ ಜಗತ್ತಿನಲ್ಲಿ. ತಣಿಸುವ ನಿನ್ನ ಅಂತರನ್ನು ನನ್ನ ಮನ ಅಗ್ನಿರಾಜ, ಈ ದೇಹ ನಿನಗೆ ಯಾವತ್ತೂ ಅರ್ಪಣೆ ಮಾಡಿದ್ದೇನೆ. ನಿನಗೆ ಹೇಗೆ ಬೇಕು ಹಾಗೆ ಉಪಯೋಗಿಸ್ಕೊಳ್ಬಹುದು. ಇದು ಯಾವತ್ತಿದ್ರು ನಿನ್ನ ಸತ್ತು. ನಿಜ ಸೌಂದರ್ಯ, ನೀನು ಹೇಳುತ್ತಿರುವುದು ನಿಜ ಸೌಂದರ್ಯ. ನಿನ್ನ ಶೀಲವನ್ನು ಸವಿದು ನಂತರ ವೇಷವಾಡಿಕೆಯಲ್ಲಿಯೇ ನಿನ್ನ ಜೀವನ. ನಾನು ನಿನ್ನನ್ನು ಇಷ್ಟಪಟ್ಟಿರುವುದು ನಿನ್ನ ಅಂತಕ್ಕಲ್ಲ, ನಿನ್ನಲ್ಲಿರುವ ಅಂತಸ್ತಿಗಾಗಿ. ನಾನಿನ್ನ ಒಂದು ಮಾತು ಕೇಳಬೇಕು. ಅಂದಾಗೆ ನೀವು ಯಾವಾಗ ನನ್ನ ಮದುವೆ ಆಗುತ್ತೀರಿ? ಮದುವೆ? ನಾನು ನಿನ್ನನ್ನು ಮದುವೆಯಾಗಬೇಕೆ? ವೇಷವಾಡಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕೆನ್ನುತ್ತಿರುವ ನಾನು ನಿನ್ನನ್ನು ಮದುವೆಯಾಗಬೇಕೆ? ಸೌಂದರ್ಯ, ಆದಷ್ಟು ಬೇಗ ನಿನ್ನನ್ನು ಮದುವೆಯಾಗುತ್ತೇನೆ. ನಾನು ಎಷ್ಟು ದಿನ ಅಂತ ಹೀಗೆ ಇರೋದು? ನನ್ನ ಹೊಟ್ಟೆಯಲ್ಲಿ ನಿಮ್ಮ ಪ್ರತಿರೂಪ ಬೆಳೀತಾ ಇದೆ. ಅಂದರೆ ನೀನು? ಹೌದು,
ನಾನೀಗ ಗರ್ಭಿಣಿ. ನನ್ನ ಹೊಟ್ಟೆಯಲ್ಲಿ ನಿಮ್ಮ ಮಗು ಬೆಳೀತದೆ. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ನನ್ನ ಮದುವೆ ಆಗಲೇಬೇಕು. ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು? ನಾನು ಮಾಡಿರುವುದೇ ಒಂದು, ಇದು ಆಗಿರುವುದೇ ಇನ್ನೊಂದು. ಇದಕ್ಕೊಂದು ಉಪಾಯ ಮಾಡಲೇಬೇಕು. ಅಗ್ನಿ, ಏನಾಯ್ತು? ಏನಿಲ್ಲ ಸೌಂದರ್ಯ, ಆದಷ್ಟು ಬೇಗನೆ ನಿನ್ನನ್ನು ಮದುವೆಯಾಗುತ್ತೇನೆ. ನನಗೀಗ ಸ್ವಲ್ಪ ಕೆಲಸವಿದೆ, ಹೋಗಿ ಬರುತ್ತೇನೆ. ಹೋಗುವ ಮುನ್ನ ನಿನ್ನ ಈ ತುಟಿಗಳಿಂದ ಈ ಕೆನ್ನೆಗೆ ಒಂದು ಮುತ್ತು ಕೊಡಬಾರದು. ಅಷ್ಟೇ ತಾನೇ, ಆದಷ್ಟು ಬೇಗ ಕೊಡುತ್ತೇನೆ. ಸೌಂದರ್ಯ ಏನಿದೆಯಲ್ಲ? ಏನಿಲ್ಲ ರಾಜೇಶ, ನನಗೆ ಬೇಕಾದವ್ರಿಗೆ ನಾನು ಕೆನ್ನೆಗೆ ಮುತ್ತು ಕೊಟ್ಟೆ. ಗಾಳಿ ಕಟ್ಟಿರುವ ಗಂಡ ಬದುಕಿರುವಾಗಲೇ ಮತ್ತೊಬ್ಬನ ಜೊತೆ ನಾಚಿಕೆ ಆಗದಲ್ವೇ ಒಂದು ಹೆಣ್ಣಾಗಿ? ನೋಡಿ, ಜಗತ್ತಿನಲ್ಲಿ ಯಾರು ಮಾಡೋ ತಪ್ಪನ್ನು ನಾನೇನು ಮಾಡಿಲ್ಲ. ಈ ಜಗತ್ತಿನಲ್ಲಿ ಮಾಡೋದನ್ನೇ ನಾನು ಮಾಡ್ತೀನಿ. ಸೌಂದರ್ಯ ಏನಿದೆಯಲ್ಲ? ನೋಡಿ ಅಜ್ಞಾನರಾಜ್, ಇವನು ನಾನು ಪ್ರೀತಿಸಿದ ಹುಡುಗ. ಆದರೆ ಇವನನ್ನೇನೆ ಮದುವೆಯಾಗಿದ್ದೇನೆ. ಆದರೆ ಇವನು ನಾನು ಹೇಳಿಕೊಂಡಂತೆ ನಮ್ಮ ಮನೆಯಲ್ಲಿ ಬಿದ್ದಿರಬೇಕು ಅಂತಾನೆ ಅನ್ಕೊಂಡಿದ್ದೇನೆ. ಏ ಸೌಂದರ್ಯ, ಏನು ಮಾತನಾಡುತ್ತೀರ ಅವನ ಜೊತೆ? ಬಂದು ನನ್ನ ಮುಂದೆ ಮಾತನಾಡು. ಸೌಂದರ್ಯ, ನಾನೇನು ಬರುತ್ತೇನೆ. ಏ ಸೌಂದರ್ಯ, ಗರತಿಯಾಗಿ ಬಾಳವದ ಬಿಟ್ಟು ಗೈಯಾಳಿಯಾಗಿ ಮತ್ತೊಬ್ಬನಿಗೆ ಜೊತೆ ಸೆರಗಾಸುವುದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ಲವೇ ಒಂದು ಹೆಣ್ಣಾಗಿ? ಏ, ಹೆಚ್ಚಿಗೆ ಮಾತನಾಡಿದ್ರೆ ಎಚ್ಚರಿಂದ ಮಾತನಾಡೋ ಭಿಕಾರಿ. ನಿನ್ನಂತ ಭಿಕಾರಿಯನ್ನು ಈ ಶ್ರೀಮಂತ ಕುಮಾರಿ ಮದುವೆ ಆಗಿರುವುದೇ ಹೆಚ್ಚು. ಅಂತದ್ರಲ್ಲಿ ನೀ ನನಗೆ ಬುದ್ಧಿ ಮಾತು ಹೇಳ್ತಿದೀಯಾ? ನಾನು ಹೇಳಿಕೊಂಡ ಹಾಗೆ ಬಿದ್ದಿದ್ರೆ ಬಿದ್ದಿರು ನನ್ನ ಮನೆಯಲ್ಲಿ, ಇಲ್ಲದಿದ್ದರೆ ಸುಮ್ಮನೆ ಹೊರಟೋಗು. ಈಗಾಗಲೇ ಮನೆ ಹೊರಗಡೆ ಅಡಿಗೆ ಮಾಡಿದ್ದೇನೆ, ಊಟ ಮಾಡಿ ಸುಮ್ಮನೆ ಮಲಗುಕೋ. ಸೌಂದರ್ಯ, ಏನಾಯ್ತು ಸೌಂದರ್ಯ ನಿನಗೆ? ನನ್ನನ್ನು ಚಂದ್ರಕಾಂತ, ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರಲಿಲ್ಲವೇ? ನೀನು ಏನು ಮಾಡುತ್ತೀರಿ ಅನ್ನೋದು ನಿನಗೆ ಗೊತ್ತಿದೆಯಾ? ಅಣ್ಣ, ನಾನೇನು ಮಾಡಿದ್ದೇನೆ? ಇಲ್ಲ ಯಾರನ್ನಾದರೂ ಕೊಲೆ ಮಾಡಿದನ, ಇಲ್ಲ ರೇಪ್ ಮಾಡಿದನ? ಚಂದ್ರು, ನಿನ್ನ ಚಟಕ್ಕಾಗಿ ಇದ್ದ 2 ಎಕರೆ ಹೊಲವನ್ನು ಆ ದೇವೇಗೌಡನಿಗೆ ಮಾರಿ ಸಾರಾಯಿ ಕುಡಿತೀಯ, ಚಿಂತೆ ಇಲ್ಲದೆ ತಿರುಗಾಡಿಸ್ತೀರಲ್ಲ, ನಾಚಿಕೆ ಆಗೋದಿಲ್ಲವೇ ನಿನಗೆ? ಇದು ಆ ವಿಷಯ. ಇದೇ ದೊಡ್ಡ ವಿಷಯ ಎಲ್ಲ ಬಿಡೋಣ. ಎಲ್ಲ ಕಾಗದ ಪತ್ರವನ್ನು ಅವರಿಗೆ ಕೊಟ್ಟಿದ್ದೇನೆ, ಅವರು ನನಗೆ ಹಣ ಕೊಟ್ಟಿದ್ದಾರೆ.
ನಿಮಗೆ ಸ್ವಲ್ಪ ಬುದ್ಧಿ ಇದೆಯೇ? ಇಲ್ಲಪ್ಪ. ಸ್ವಲ್ಪ ನಮ್ಮ ಮನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಇದ್ದ 2 ಎಕರೆ ಹೊಲವನ್ನು ಮಾರಿ ಅದರಲ್ಲಿ ಅಲ್ಪ ಸ್ವಲ್ಪ ಬೇಸಾಯ ಮಾಡಿ ಆಗ ಈಗ ಜೀವನ ಸಾಗಿಸ್ತಿದೆ. ಈಗ ನಾವು ಏನು ಮಾಡಬೇಕು ಚಿಕ್ಕಪ್ಪ? ನನಗೆ ಇಷ್ಟವಾದದ್ದನ್ನೇ ನಾನು ಮಾಡುತ್ತೇನೆ. ಅದನ್ನ ಕೇಳಕ್ಕೆ ನೀನ್ಯಾರು? ನೀನು ಸುಮ್ಮನಿದ್ದರೆ ಸರಿ. ನನಗೆ ಬೇಕಾದಾಗ ಹಣ ಕೇಳಿದರೆ ಯಾರು ಕೊಡಲಿಲ್ಲ. ಅದಕ್ಕಾಗಿ ಅವರ ಕೈಯಲ್ಲಿ ಆಸ್ತಿ ಪತ್ರ, ನನ್ನ ಕೈಯಲ್ಲಿ ಹಣ. ಚಂದ್ರು, ನಿನಗೆ ಇಷ್ಟ ಬಂದಂತೆ ಮಾಡುತ್ತಾ ಹೋದರೆ ನಾವು ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ಈಗ ಹೊಲ ಹೋಯ್ತು, ಮುಂದೆ ಮನೆ ಮಾರಿ ಸಾರಾಯಿ ಕುಡಿಯುವುದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಚಿಕ್ಕಪ್ಪ, ನೀವು ದೊಡ್ಡವರು, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ನಮ್ಮ ಮನೆಯ ಪರಿಸ್ಥಿತಿಯನ್ನು. ಆ ಕುತಂತ್ರಕಾರಿ ಗೌಡನ ಜೊತೆ ಸೇರಿ ಅವನಿಗೆ ಕೊಟ್ಟ ಪತ್ರವನ್ನು ತೆಗೆದುಕೊಂಡು ಬನ್ನಿ. ಕಷ್ಟಪಟ್ಟು ದುಡಿದವರ ಮೇಲೆ ಆ ದುಷ್ಟ ಗೌಡ ದರ್ಪ ದೌರ್ಜನ್ಯ ಜಾಸ್ತಿ ಆಗಲತ್ತಿದೆ. ನಾನು ಆಸ್ತಿ ಪತ್ರವನ್ನು ಮಾತ್ರ ತೆಗೆದುಕೊಂಡು ಬರುವುದಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲಿ ಹಣ, ಅವರ ಕೈಯಲ್ಲಿ ಪತ್ರ ಸರಿಯಾಗಿದೆ. ಅವರು ಹೇಗೆ ಮರಳಿ ಕೊಡುತ್ತಾರೆ? ಚಂದ್ರು, ಹೀಗೆ ಮಾತನಾಡಿದ್ರೆ ಹೇಗಪ್ಪ? ರಾಜೇಶನ ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನು ಮಾಡಿದಾಗ ಮರಳಿ ಕೊಡಲು ನನ್ನ ಹತ್ತಿರ ಹಣ ಇಲ್ಲದಿರುವಾಗ ಪರಶುರಾಮ ತನ್ನದೊಂದು ಕಿಡ್ನಿ ಮಾರಿ ಸಾಲವನ್ನು ತೀರಿಸಿದ್ದಾನೆ. ಹೀಗಿರುವಾಗ ಬೇಕಾದ್ದು ಮಾಡಿಕೊಳ್ಳಿ ಅಂದರೆ ಹೇಗಪ್ಪ? ಹೌದು, ಪರಶುರಾಮ ಸರಿಯಾದ ಕೆಲಸವನ್ನೇ ಮಾಡಿದ್ದಾನೆ. ಪರಶುರಾಮ, ನನಗೆ ಹಣ ಬೇಕಾಗಿದೆ. ಇನ್ನೇನಾದರೂ ಮಾರಿ ನನಗೆ ಹಣ ಕೊಡು. ನನಗೆ ಸಾರಾಯಿ ಕುಡಿತೇನೆ ಇರಬೇಕು. ಚಂದ್ರು, ಏನು ಮಾತನಾಡುತ್ತಿರುವೆ ನೀನು? ತನ್ನ ಪ್ರಾಣವನ್ನೇ ಒತ್ತಿಟ್ಟು ಸಾಲ ತೀರಿಸಿದರೆ ನನಗೆ ಹಣ ಕೊಡು ಎಂದು ಕೇಳುತ್ತಿರುವಲ್ಲ, ನಾಚಿಕೆ ಆಗುವುದಿಲ್ಲವ ನಿನಗೆ? ನನಗೆ ಹಣ ಮತ್ತು ಸಾರಾಯಣೆ ಮತ್ತು ಅದೇ ನನಗೆ ಜೀವನ ಮತ್ತು ಜೀವನ. ನೀವೇ ಯಾರು ಬೇಕಾದರೂ ಮಾಡಿಕೊಳ್ಳಿ, ನಾನೇನು ಬರುತ್ತೇನೆ. ಅಪ್ಪ, ಚಿಕ್ಕಪ್ಪ ಆ ದುಷ್ಟ ದೇವಗೌಡನ ಜೊತೆ ಸೇರಿ ಹಾಳಾಗುತ್ತಿದ್ದಾನೆ. ಆ ಗೌಡನಿಗೆ ಮದವೇರಿದ ಮದ್ದಾನಂತೆ ಗರ್ಜಿಸುತ್ತಿದ್ದಾನೆ. ಆ ಗರ್ಜನಿಗೆ ಕಡಿವಾಣ ಆಗುವ ಮಾವತು ನಾನಾಗಬೇಕು. ಅಪ್ಪ, ಚಿಕ್ಕಪ್ಪ ಕೊಟ್ಟ ಆಸ್ತಿ ಪತ್ರ ಮರಳಿ ಸಿಗುವುದಿಲ್ಲ ಅನ್ನಿಸುತ್ತದೆ. ಆದರೆ ಅದಕ್ಕಿಂತ ಮೊದಲು ಕಿತ್ತುಕೊಂಡಿರುವ 10 ಎಕರೆ ಹೊಲವನ್ನು ಪಡೆದುಕೊಳ್ಳಲೇಬೇಕು. ಪರಶುರಾಮ, ಆ ದೇವೇಗೌಡ ಗೋಮುಖ ವ್ಯಾಘ್ರ ಇದ್ದ. ಅವನು ದೇವೇಗೌಡ, ಆ ದೇವೇಗೌಡನನ್ನು ಎದುರು ಹಾಕಿಕೊಂಡು ಮಾತನಾಡುವ ಮನುಷ್ಯರನ್ನೇ ನಾನು ನೋಡಿಲ್ಲ. ಅಂತಾದ್ರಲ್ಲಿ ನೀನು ಅವನ ಎದುರು ನಿಂತು ಸವಾಲಾಕಿದ ಪುಂಡ ಹುಲಿ ಪರಶುರಾಮನಂತಿರುವ ನಿನಗೆ ಯಾವತ್ತೂ ಬೆನ್ಗಾವಲಾಗಿರುತ್ತೇನೆ. ಅಪ್ಪ, ಆ ಗೌಡ ಹಚ್ಚಿಸಿದ ಬೆಂಕಿಯಲ್ಲಿ ಅವನ ಶವ ಬೇಯ್ದು ಬೆಂಡಾಗಬೇಕು. ಆ ಗೌಡನಿಗೆ ಸಮಯ ನೋಡಿ ಅವನಿಗೆ ಒಂದು ಗುಂಡಿ ತೋಡಲೇಬೇಕು. ಆಯ್ತಪ್ಪ, ಹಾಗೆ ಮಾಡು. ನ್ಯಾಯ ಕೆಳಗೆ ಭಾಗಬೇಕು, ಅನ್ಯಾಯ ಕೆಳಗೆ ಬೀಳಬೇಕು. ಸಾಕು. ಆದರೆ ನಿನ್ನ ಜೀವಕ್ಕೆ ಯಾವ ಕುತ್ತು ಬಾರದಂತೆ ನೋಡಿಕೊಳ್ಳಪ್ಪ. ಹಾಗೆ ಆಗಲಪ್ಪ. ಆಯ್ತಪ್ಪ, ಒಳಗೆ ನಡಿ, ಊಟ ಮಾಡೋಣ.
ಅತ್ತಿಗೆ ಅಣ್ಣ ಅತ್ತಿಗೆ ಬಾರಪ್ಪ ತಮ್ಮ, ಏಕೆ ಇಷ್ಟು ಜೋರಾಗಿ ಕೂಗ್ತೀಯಲ್ಲ? ಏನಾಯ್ತು? ನನ್ನನ್ನು ಕ್ಷಮಿಸಿಬಿಡಣ್ಣ, ನನ್ನನ್ನು ಕ್ಷಮಿಸಿಬಿಡು. ಎದ್ದೇಳು ಚಂದ್ರಕಾಂತ, ಎದ್ದೇಳು. ಏನಾಯಿತು? ಅಣ್ಣ ಅತ್ತಿಗೆ ಅಣ್ಣ ಅತ್ತಿಗೆ ನಿಮ್ಮ ಮಾತು ಕೇಳದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಸಾರಾಯಿ ಕುಡಿದು ಚಟಕ್ಕಾಗಿ ನನ್ನ ಸಾರಾಯಿ ಕುಡಿದು ನನ್ನ ಸರ್ವನಾಶವೇ ಹಾಳಾಗಿ ಹೋಯಿತು. ಇನ್ನು ಮುಂದೆ ಇಂಥ ಕೆಟ್ಟ ಕೆಲಸ ಯಾವತ್ತೂ ಮಾಡುವುದಿಲ್ಲ. ನೀವು ಹೇಳಿದ ದಾರಿಯಲ್ಲಿ ನಾನು ನಡೆದುಕೊಂಡು ಹೋಗುತ್ತೇನೆ. ಅಂತ ದೇವರಿಗೆ ಒಳ್ಳೆ ಬುದ್ಧಿಯನ್ನೇ ಕೊಟ್ಟಿದ್ದಾನೆ. ಇನ್ನು ಮುಂದೆ ಅದರ ದುಶ್ಚಟಗಳಿಂದ ದೂರಿದ್ ಬಿಡಪ್ಪ. ಆಯ್ತು ಅತ್ತಿಗೆ, ನೀವು ಹೇಳಿದಂತೆ ನಡೆದುಕೊಂಡು ಹೋಗುತ್ತೇನೆ. ಇನ್ನು ಮುಂದೆ ನಾನು ಯಾವ ಕೆಟ್ಟ ಕೆಲಸವೂ ಮಾಡುವುದಿಲ್ಲ. ಇದು ನಿಮ್ಮ ಮೇಲೆ ಆಣೆ. ಚಂದ್ರಕಾಂತ, ನಿನ್ನ ಈ ಮಾತನ್ನು ಕೇಳಿ ನನಗೆ ಆನಂದ ಇಳಿಸಲಾರದಾಯಿತಪ್ಪ, ಇಳಿಸಲಾರದಾಯಿತು. ಆಯ್ತು ಅಣ್ಣ, ಹಾಗೇ ಮಾಡುತ್ತೇನೆ. ಅಣ್ಣ, ನಾನು ನಿಮ್ಮಲ್ಲಿ ಒಂದು ವಿಷಯ ಹೇಳುವುದನ್ನೇ ಮರೆತು ಬಿಟ್ಟಿದ್ದೇನೆ. ಏನಪ್ಪ ಆ ವಿಷಯ? ಅಣ್ಣ, ನಾನು ಸಾರಾಯಿ ಕುಡಿದು ಚಟಕ್ಕಾಗಿ ನನ್ನ ಇದ್ದ 2 ಎಕರೆ ಹೊಲವನ್ನು ಆ ದೇವೇಗೌಡನಿಗೆ ಅಡವಿಟ್ಟಿದ್ದೆ. ಅಲ್ಪ ಸ್ವಲ್ಪ ಹಣ ಕೊಟ್ಟು ಸಾರಾಯಿ ಕುಡಿಸಿ ತನ್ನ ಹೆಸರಿಗೆ ಬರೆಸಿಕೊಂಡು ಬಿಟ್ಟನಣ್ಣ ಆ ದುಷ್ಟ ದೇವೇಗೌಡ. ಚಂದ್ರಕಾಂತ, ನಾನು ಕೇಳಲು ಹೋದರೆ ಬಾಯಿಗೆ ಬಂದಂತೆ ಮಾತನಾಡುವನು. ಚಂದ್ರಕಾಂತ, ಆ ದುಷ್ಟನ ಸಾಹಸ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟಿ. ಆ ದೇವೇಗೌಡನಿಗೂ ನಮಗೂ ಪದೇ ಪದೇ ಕಾದಾಟ ತಪ್ಪಿದ್ದಲ್ಲ. ಈಗ ನಾವು ಏನು ಮಾಡಬೇಕೆಂಬುದು ನಮಗೆ ತಿಳಿಯದಂತಾಗಿದೆ. ನೀವು ಚಿಂತೆ ಮಾಡಬೇಡಿ ಮೈದಿನ. ಆ ದುಷ್ಟರು ಒಳ್ಳೆಯವರಲ್ಲಪ್ಪ. ನಮ್ಮದು ಬಡವರ ಆಸ್ತಿಯನ್ನು ನುಂಗಿ ನೀರು ಕುಡಿದು ಅಲ್ಲಿ ಸ್ವರ್ಗದಲ್ಲಿ ತೇಲಾಡುತ್ತಿದ್ದಾರೆ. ಅವನ ಚರ್ಮ ಸುರಿದು ಕಾಲಿನ ಮೆಟ್ಟುವ ಚಪ್ಪಲಿನಾಗಿ ಮಾಡಿಕೊಳ್ಳಬೇಕು. ಅವನನ್ನು ಆ ಗೌಡ ಸನ್ಮಾನ ಮಾಡಬೇಕು. ಅತ್ತಿಗೆ, ಆ ಗೌಡನಿಗೆ ಎದರೇಟು ಕೊಡಲು ನಮ್ಮ ಪರಶುರಾಮನೇ ಸರಿಯಾದ ಉತ್ತರ ಕೊಡುವನು. ಆ ದುಷ್ಟ ದೇವೇಗೌಡನಿಗೆ ನಿಂಡ ಹುಲಿಯಾಗಿ ಒದ್ದು ಬುದ್ಧಿ ಕಲಿಸವನೇ ಈ ನಮ್ಮ ಮಗ ಪರಶುರಾಮ. ಅತ್ತಿಗೆ, ಪರಶುರಾಮ ಮನೆಯಲ್ಲಿಲ್ಲವೇ? ಇಲ್ಲ ಮೈದನ, ಹೊರಗಡೆ ಹೋಗಿದ್ದಾನೆ. ಅಲ್ಲಿ ನೋಡು, ನೆನೆದ ಅವರ ಮನೆಗೆ ಅವನು ಬಂದೇ ಬಿಟ್ಟ. ಅಮ್ಮ, ಚಿಕ್ಕಪ್ಪ, ಎಲ್ಲರೂ ಸೇರಿ ಏನು ಚಿಂತೆ ಮಾಡುತ್ತಿರುವಿರಲ್ಲ? ಪರಶುರಾಮ, ನನ್ನನ್ನು ಕ್ಷಮಿಸಿಬಿಡಪ್ಪ. ಏನು ಮಾಡುತ್ತಿರುವಿರಿ? ನೀವು ದೊಡ್ಡವರು, ನಾನು ಸಣ್ಣವರು. ಅಂದರೆ ನೀವು ನನ್ನ ಕಾಲಿಗೆ ಬೀಳುವುದೇ? ಏನಾಯಿತು ಚಿಕ್ಕಪ್ಪ? ನಾನು ಸಾರಾಯಿ ಕುಡಿದಿರುವ ಚಟಕ್ಕಾಗಿ ನನ್ನ ಇದ್ದ 2 ಎಕರೆ ಹೊಲವನ್ನು ಆ ಗೌಡನ ಹೆಸರಿಗೆ ಮಾಡಿಕೊಂಡು ಬಿಟ್ಟನಪ್ಪ. ಗೌಡನ ಹೆಸರಿಗೆ ಮಾಡಿಕೊಂಡು ಬಿಟ್ಟ. ಅವನು ಕುತಂತ್ರ ಬುದ್ಧಿಯಿಂದ ನನಗೆ ಸಾರಾಯಿಯನ್ನು ಕುಡಿಸಿ ಆಸ್ತಿ ಎಲ್ಲ ಅವನ ಹೆಸರಿಗೆ ಮಾಡಿಸಿಕೊಂಡು ಬಿಟ್ಟಿದ್ದನಪ್ಪ ದುಷ್ಟ ದೇವೇಗೌಡ. ಹೌದು ಪರಶುರಾಮ, ಚಂದ್ರಕಾಂತ್ ಹೇಳುವುದು ನಿಜವಿದೆ. ಏನು ತಿಳಿಯದೆ ಇಂಥ ತಪ್ಪು ಮಾಡಿಬಿಟ್ಟಿದ್ದಾನೆ. ಮರಳಿ ನಮ್ಮ ಆಸ್ತಿ ಪತ್ರ ಕೇಳಿದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾನಂತೆ ಆ ದುಷ್ಟ ದೇವೇಗೌಡ. ಗೌಡ ಗೌಡ ಗೌಡ, ಅವನ ಹೆಸರು ಕೇಳಿದರೆ ನನ್ನ ಮೈ ಮೇಲಿನ ರೋಮಗಳು ಎದ್ದು ನಿಂತು ಪಿತ್ತನತ್ತಿಗೇರುತ್ತದೆ. ಆ ದೇವೇಗೌಡ ಎಂಬ ಹೆಸರು ಈ ಭೂಮಂಡಲದ ಮೇಲೆ ಇರಬಾರದು. ಹಾಗೆ ಮಾಡುತ್ತೇನೆ ಚಿಕ್ಕಪ್ಪ, ಇದು ನನ್ನ ಪ್ರತಿಜ್ಞೆ. ಪರಶುರಾಮ,
ಅವರಿಗೆ ನೀನು ಮಿಂಡ ಹುಲಿಯಾಗಿ ಅವರನ್ನು ನೀನು ಸಂಹಾರ ಮಾಡಬೇಕು ಮೈದುನ. ಪರಶುರಾಮ, ಅವನನ್ನು ಅಂತವರ ಈ ಭೂಮಿ ಮೇಲೆ ಬದುಕಿರಬಾರದು. ಅಮ್ಮ, ಆ ದುಷ್ಟ ದೇವಗೌಡನಿಗೆ ಅಷ್ಟೊಂದು ಧೈರ್ಯ ಬಂದಿದೆ? ಸೀತಾ, ಈ ಘಟನೆ ನನ್ನ ಮುಂದೆ ಏಕೆ ಹೇಳಲಿಲ್ಲ? ಸಮಯ ಬಂದಾಗ ಆ ವಿಷಯವನ್ನು ನಾನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಮಗೂ ಅವನಿಗೂ ಮೊದಲೇ ಕಿತ್ತಾಟ ಶುರುವಾಗಿತ್ತು. ಅಂತರಲ್ಲಿ ಈ ವಿಷಯವನ್ನು ನಾನು ಹೇಗೆ ಹೇಳಲಿ? ಆ ದುಷ್ಟ ದೇವೇಗೌಡನು ಬಡ ಹೆಣ್ಣು ಮಕ್ಕಳ ಸೀಲರಣ ಮಾಡಿ ಬೇಸಿಗೆ ಓಟಿಯಲ್ಲಿ ಬೇರೆ ಬೇರೆ ದೇಶಕ್ಕೆ ಮಾರಾಟ ಮಾಡುತ್ತಿದ್ದಾನೆ. ಎಷ್ಟೇ ಬಡ ಕುಟುಂಬಗಳು ಬೀದಿ ಪಾಲಾಗಿ ಹೋಗಿದ್ದ ಹೊತ್ತಿಗೆ ಬೀದಿ ಪಾಲಾಗಿ ಹೋಗಿದ್ದವೆ. ಅವನಿಗೆ ಸರಿಯಾಗಿ ಉತ್ತರ ಕಲಿಸಬೇಕಾದರೆ ನಮ್ಮ ಮಗ ಪರಶುರಾಮನೇ ಸರಿಯಾಗಿ ಬುದ್ಧಿ ಕಲಿಸುವುದು. ಚಿಂತೆ ಮಾಡಬೇಡ ಚಿಕ್ಕಪ್ಪ, ನನ್ನ ತಾಯಿಯ ಸೆರಗಿಗೆ ಕೈ ಹಾಕಿರುವ ಆ ದುಷ್ಟನನ್ನು ಇನ್ನು ಮುಂದೆ ಜೀವಂತ ಇರಬಾರದು. ಒಂದು ಬಾರಿ ಪೆಟ್ಟು ತಿಂದರೆ ಸುಮ್ಮನಿರಬಹುದು, ಆದರೆ ಪದೇ ಪದೇ ಪೆಟ್ಟು ತಿಂದರೆ ಸುಮ್ಮನಿರಲಾರೆ ಚಿಕ್ಕಪ್ಪ. ಗೌಡ ಗೌಡ, ನಿನ್ನ ಕಪ್ಪನ್ನು ಅಡಗಿಸಲೇಬೇಕು. ಇನ್ನು ಮುಂದೆ ವಿಷ ತುಂಬಿದ ಕಾಳಿಂಗ ಸರ್ಪ ಸುಮ್ಮನಿರಲಾರದು ಚಿಕ್ಕಪ್ಪ. ಶಭಾಷ್ ಪರಶುರಾಮ, ಶಭಾಷ್. ಮೆಚ್ಚಿದ ಈ ನಿನ್ನ ಗಂಟೆಯ ಗುಂಡಿಗೆ ಅಣ್ಣ, ನಾನೇ ಸುತ್ತ ಹತ್ತಳ್ಳಿಗೆ ಅಟ್ಟ ಆಸದಿಂದ ಮೆರೆಯುವ ಆ ದುಷ್ಟ ಆ ಶ್ರೀಮಂತ ದೇವೇಗೌಡನಿಗೆ ಒತ್ತು ಮದವೇರಿದ ಅವನಿಗೆ ಮದ ಬೀಳಿಸಲೇಬೇಕು. ಅಪ್ಪ, ಅಮ್ಮ, ಈ ಪಾಪಿ ಮಗನನ್ನು ತಪ್ಪಿಸಿಬಿಡ. ರಾಜೇಶ್, ಏನಾಯ್ತಪ್ಪ? ಏಕೋ ಏನೇನೋ ಮಾತನಾಡ್ತೀರಿ? ಮಗು ರಾಜೇಶ, ನಿನ್ನ ನೆನಪಿನಿಂದ ನಾವು ಕೊರಗುತ್ತಾ ಇದ್ದೇವೆ. ಕೊನೆಗೂ ನೀನು ತಾಯಿ ಮಡಿಲನ್ನು ಸೇರಿದೆಯಲ್ಲ. ಅಪ್ಪ, ಅಮ್ಮ, ನೀವು ಕೊಟ್ಟ ಜನ್ಮಕ್ಕೆ ನಾನೆಂದೋ ಚಿರಋಣಿಯಮ್ಮ. ನಿಮ್ಮ ಮಾತನ್ನು ಕೇಳದೆ ನಾನು ಹುಚ್ಚನಾದನಮ್ಮ, ಹುಚ್ಚನಾದೆ. ಮಗು ರಾಜೇಶ, ಏನಿತ್ತಪ್ಪ? ಯಾಕಪ್ಪ ನಿನ್ನ ಕಣ್ಣಲ್ಲಿ ನೀರು? ನಮ್ಮನ್ನು ಬಿಟ್ಟು ನೀನು ಸುಖದಿಂದ ಅಲ್ಲಿ ಆಯಾಗಿರುವೆ ತಾನೇ? ಹೇಗಮ್ಮ ಸುಖದಿಂದ ಇರಲಿ? ಮನೆಯಲ್ಲಿದ್ದ ದೇವರನ್ನು ಒದ್ದು ಹೋದ ಪಾಪಿ ನಾನು. ಹೇಗಮ್ಮ ಸುಖದಿಂದ ಇರಲಿ? ಹೇಗಮ್ಮ ನಾನು ಸುಖದಿಂದ ಇರಲಿ? ರಾಜೇಶ್, ಏನಾಯ್ತು? ಯಾಕೋ ಇವತ್ತು ಒಂದು ತರ ಮಾತಾಡ್ತಿದ್ಯಾ? ಅಪ್ಪ, ನನಗಾಗಿ ಸಾಲ ಮಾಡಿ ವಿದ್ಯಾಭ್ಯಾಸ ಕಲಿಸಿ ಕಡೆಗೂ ನಿಮ್ಮ ಆಸೆಯನ್ನು ಈಡೇರಿಸದೆ ನಾನು ತಪ್ಪು ಮಾಡಿಬಿಟ್ಟೆನಪ್ಪ, ತಪ್ಪು ಮಾಡಿಬಿಟ್ಟೆ. ತಮ್ಮ ರಾಜೇಶ, ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಆ ಸಿರಿತನದ ಹೆಣ್ಣನ್ನು ಮದುವೆಯಾಗಿ ಸುಖದಿಂದ ಸಂಸಾರದ ಬಾಳು ಹೇಗಿದೆಯಪ್ಪ? ಸಿರಿವಂತಿಕೆಯಲ್ಲಿ ಹೇಗೆ ಬಾಳೋಣ ನಾನು? ನನ್ನ ದೇವರನ್ನು ಬೀದಿಯಲ್ಲಿ ಬಿಟ್ಟು ಹೋದ ಪಾಪಿ ನಾನು. ಸಿರಿವಂತಿಕೆಯಲ್ಲಿ ಹೇಗನ್ನ ಬಾಳಲಿಲ್ಲ? ಅಂದರೆ ಏನಿತ್ತು ರಾಜೀವ?
ಅಮ್ಮ, ಆ ಹುಡುಗಿಯನ್ನು ಮದುವೆ ನಿಜ, ಆದರೆ ಅವಳಿಗೆ ಹೆಸರಿಗೆ ಮಾತ್ರ ಗಂಡನಾಗಬೇಕಾಗಿತ್ತಮ್ಮ. ನಾನು ಕೋಟಿ ಕೋಟಿ ಆಸೆವಿದ್ದರೂ ಏನು ಫಲ ನಮಗೆ, ಆದರೆ ಸ್ವಲ್ಪನೂ ಕರುಣೆ ಇಲ್ಲ ಅವಳಿಗೆ, ಮರ್ಯಾದೆ ಇಲ್ಲದಂತಾಯ್ತು ಈ ನನ್ನ ಬಾಳು. ರಾಜೇಶ, ಎಂತ ತಪ್ಪು ಮಾಡಿಬಿಟ್ಟಿಯಪ್ಪ ನೀನು. ಬಡತನದಲ್ಲಿ ಸಿಗುವ ಸುಖ ಸಿರಿತನದಲ್ಲಿ ಸಿಗುವುದಿಲ್ಲ ರಾಜೇಶ, ಸಿರಿತನದಲ್ಲಿ ಸಿಗುವುದಿಲ್ಲ. ಚಿಕ್ಕಪ್ಪ, ಅಪ್ಪ, ಅಮ್ಮ, ಅಣ್ಣ, ನನಗೆಷ್ಟೇ ಬುದ್ಧಿವಾದ ಹೇಳಿದರು ನಿಮ್ಮ ಮಾತಿಗೆ ಬೆಲೆ ಕೊಡದ ನಾನು ಸೂಳೆಯ ಮಾತು ನಂಬಿ ಹುಚ್ಚನಾಗಿ ಬಿಟ್ಟನಪ್ಪ, ಹುಚ್ಚನಾಗಿ ಬಿಟ್ಟೆ. ರಾಜೇಶ್, ಈಗ ಅವಳು ಎಲ್ಲಿದ್ದಾಳಪ್ಪ? ಅವಳ ಜೊತೆ ಇದ್ದ ಪ್ರಿಯಕರನನ್ನೇ ಅವಳನ್ನು ಒಂದಾಕಿ ಬಿಟ್ಟನಪ್ಪ. ರಾಜೇಶ್, ಅವಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಆ ದೇವರು. ಇಂಥ ಕೆಲಸ ಅಂದರೆ ನನ್ನ ಸ್ನೇಹಿತ ಅಗ್ನಿರಾಜ ಇಂಥ ಕೆಲಸ ಮಾಡುವನೆ? ದುಡ್ಡಿದೆ ಎಂದು ಏನು ಬೇಕಾದರೂ ಮಾಡಬಹುದು ಈ ಜಗತ್ತಿನಲ್ಲಿ. ಹೌದು ಚಿಕ್ಕಪ್ಪ, ನಮ್ಮ ಆಸ್ತಿ ನಮಗೆ ಸೇರಲೇಬೇಕು. ಅಂತ ಬಂಡನಿಗೆ ಒತ್ತು ಬುದ್ಧಿ ಕಲಿಸಲೇಬೇಕು. ಪರಶುರಾಮ, ನೀನು ನನ್ನ ಅಣ್ಣ ಅತ್ತಿಗೆ ಹೊಟ್ಟೆಲಿ ಹುಟ್ಟದಿದ್ದರೂ ನಮ್ಮ ಬಡತನದಲ್ಲಿ ಬಂದು ನೀನು ಮೆಚ್ಚಲೇಬೇಕಪ್ಪ. ನಿನ್ನ ಗಂಡನೆಯ ಈ ಬಡವರ ಸಾಮ್ರಾಜ್ಯದಲ್ಲಿ ಸಿಂಹದಂತೆ ಬಂದು ನಮಗೆಲ್ಲ ಧೈರ್ಯ ತುಂಬುವ ಕೆಲಸ ಮಾಡಿದೆಯಪ್ಪ ನೀನು. ನಿನ್ನ ಸಾಕಿದ್ದಕ್ಕೆ ನಮಗೆ ಹೆಮ್ಮೆ ಆಗುತ್ತಿದೆ ರಾಮ, ಹೆಮ್ಮೆ ಆಗುತ್ತದೆ. ಚಿಕ್ಕಪ್ಪ, ಏನು ಹೇಳುತ್ತಿರುವಿರಿ ನೀವು? ನಾನು ಈ ಮನೆ ಮಗನಲ್ಲವೇ? ನೀವು ಹೇಳುತ್ತಿರುವುದು ನನಗೆ ಒಂದು ಅರ್ಥವಾಗುತ್ತಿಲ್ಲ ಚಿಕ್ಕಪ್ಪ. ಹೌದು ಪರಶುರಾಮ್, ಹೌದು ಪರಶುರಾಮ್, ಚಂದ್ರಕಾಂತ್ ಹೇಳೋದು ನಿಜವಿದೆ. ಅಪ್ಪ, ನಿಮ್ಮ ಬಾಯಿಂದಲೇ ಇಂಥ ಮಾತೆ? ನಿಮ್ಮ ಮಾತನ್ನು ನಾನು ನಂಬಲಾರೆ. ಇದಕ್ಕೆ ಅಮ್ಮ, ಇದಕ್ಕೆ ನೀನೇ ಉತ್ತರ ಹೇಳಬೇಕಮ್ಮ, ನೀನೇ ಹೇಳಬೇಕು. ಏನಂತ ಹೇಳಬೇಕು ಕಣ, ಏನಂತ ಹೇಳಬೇಕು? ನಿನ್ನ ತಂದೆ ನಿಮ್ಮ ಚಿಕ್ಕಪ್ಪ ಹೇಳ್ತಿರೋ ಮಾತು ಸತ್ಯವಿದೆಯಪ್ಪ, ಸತ್ಯವಿದೆ. ಈ ವಿಷಯವನ್ನು ನಾನು ಯಾವತ್ತೂ ಹೇಳಬೇಕಾಗಿತ್ತು, ಆದರೆ ಹೇಳಿದರೆ ನನ್ನ ಮನೆಯಲ್ಲಿ ಬಿಟ್ಟು ಹೋಗ್ತೀಯಾ, ನೋವನ್ನು ತಡೆಯಲಾಗುವುದಿಲ್ಲ ಅಂತ ಈ ವಿಷಯ ಹೇಳಿಲ್ಲಪ್ಪ, ಹೇಳಿಲ್ಲ. ನಾನೊಬ್ಬ ಅನಾಥನೇ. ಪರಶುರಾಮ, ನೀನ್ ಯಾಕೆ ಅನಾಥನಾಗುವೆಯೋ? ನಾವೆಲ್ಲ ಇಲ್ಲವೇ ನಿನ್ನ ಜೊತೆಯಲ್ಲಿ? ಪರಶುರಾಮ, ನೀನೆಂದಿಗಿಂತಹ ಮಾತನ್ನು ನುಡಿಬಿಡಪ್ಪ. ಕತ್ತಲಾಗಿದ್ದ ಈ ಮನೆಗೆ ನೀನು ಬೆಳಕಾಗಿ ಬಂದು, ಕತ್ತಲಾಗಿ ತುಂಬಿದ ಈ ಮನೆಗೆ ನೀನು ಆದ ಸ್ತಂಭವಾಗಿ ಬಂದೆ. ನನಗೆ ಪಂಚಮ ಪಟ್ಟು ಹೊತ್ತುಕೊಂಡು ಪಟೋಟ ಈ ಸಮಾಜಕ್ಕೆ ನೀನು ಈ ಬಂಜೆಮ ನನ್ನನ್ನು ದೂರ ಮಾಡಿದ್ದೆ. ನೀನು ಬಂದು 1 ವರ್ಷದಲ್ಲಿ ನನ್ನ ಗರ್ಭ ಧರಿಸಿ ನನ್ನ ಗಂಡ ಮಗುಗೆ ಜನ್ಮವನ್ನು ಕೊಟ್ಟೆ. ಅಂದ ಮೇಲೆ ನಾನು ಈ ಸುಖ ನನ್ನ ಬಂಜೆ ಅನ್ನೋ ಸುದ್ದಿಯನ್ನು ಕೇಳಿ ನನ್ನ ಆತ್ಮಹತ್ಯೆ ಮಾಡಿಕೊಳ್ಬೇಕೆಂದು ತೀರ್ಮಾನಿಸಿದಾಗ ನೀನು ಬಂದೆ ನೋಡಪ್ಪ. ನನ್ನ ಈ ಸಂತೋಷಕ್ಕೆ ನೀನೇ ಕಾರಣ. ಅಮ್ಮ, ಏನು ಹೇಳುತ್ತಿರುವೆ ನೀನು? ಹೌದು ಕಂದ, ನಾನು ನಿಜವನ್ನೇ ಹೇಳ್ತಿರ್ಬೇಕು. ನಾನು ಮದುವೆಗೆ 10 ವರ್ಷವಾದರೂ ನನಗೆ ಮಕ್ಕಳಾಗಲಿಲ್ಲ.
ಹೀಗಿರುವಾಗ ನೀನು ನಮ್ಮ ಮನೆಗೆ ಬಂದು ಒಂದೇ ಒಂದು ವರ್ಷದಲ್ಲಿ ನಾ ಗರ್ಭ ಧರಿಸಿ ರಾಜೇಶನಿಗೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟೆ. ಹೌದು ಪರಶುರಾಮ, ಮಕ್ಕಳಿಲ್ಲದ ಚಿಂತೆಯಲ್ಲಿ ಕೊರಗುತ್ತಿರುವಾಗ ದೇವಸ್ಥಾನದಲ್ಲಿ ಸಿಕ್ಕವನೇ ನೀನಪ್ಪ. ಹಾಗಾದರೆ ನನ್ನ ತಂದೆ ತಾಯಿ ಯಾರು? ಅವರು ಈಗ ಎಲ್ಲಿದ್ದಾರೆ? ನಿನ್ನ ತಂದೆ ತಾಯಿ ಯಾರೆಂಬುದು ನನಗೆ ಗೊತ್ತಿಲ್ಲಪ್ಪ. ಭರ್ತಂಗಿಯವರೇ, ಈ ವಿಷಯ ನಿಮಗೆ ಹೇಗೆ ಗೊತ್ತು? ಈ ಮಗುವನ್ನು ನಾನು ದೇವಸ್ಥಾನದಿಂದ ಹಾಕಿದ್ದು, ಈಗಲೇ ಬಂದ ಮಗುವನ್ನು ಸಾಕಿ ಬೆಳೆಸಿದ್ದು, ಹಂಗಾಗಿ ಇದು ಗೊತ್ತಾಯ್ತು. ಅಪ್ಪ ಅಮ್ಮ, ಈ ಕಂದನನ್ನು ಒಂಟಿಯಾಗಿ ಮಾಡಿ ಪಾರದ ಲೋಕಕ್ಕೆ ಜಾರಿ ಹೋದೆಯ? ಲೇ ಗೌಡ, ಇಷ್ಟು ದಿನ ಕೊಟ್ಟ ನೋವಿಗಿಂತ ಈ ನೋವು ಗಾಯ ಆರದ ಗಾಯ, ಅದು ನನ್ನ ತಂದೆ ತಾಯಿಯನ್ನು ಕೊಂದು ಬಿಟ್ಟಿಯ ಮಗನೇ. ಇನ್ನು ಮುಂದೆ ನಿನ್ನ ಮರಣ ನನ್ನ ಕೈಯಲ್ಲೇ. ಕೊನೆಗೂ ಆ ದೇವರು ಬಂದು ಕೇಳಿಕೊಂಡರು, ಈ ಭೂಮಿ ಮೇಲೆ ನಿನಗೆ ಜಾಗವಿಲ್ಲ ಮಗನೇ. ಅಣ್ಣ, ಆ ಗೌಡ ಹಣದ ಆಸೆಗಾಗಿ ಬಡ ಹೆಣ್ಣು ಮಕ್ಕಳನ್ನು ನೌಕರಿ ಕೊಡಿಸುತ್ತೇನೆ ಎಂದು ಸುಳ್ಳು ಹೇಳಿ ಬೀದಿ ಪಾಲು ಮಾಡುತ್ತಿದ್ದಾನಣ್ಣ. ಮಳಿಗೆಯಲ್ಲಿ ದಂಧೆಯಲ್ಲಿ ಕೈ ತೊಡಗಿಸಿದ್ದಾನೆ. ಅಲ್ಲದೆ ಕೋಟ ನೋಟ ವ್ಯವಹಾರದಲ್ಲಿ ಪ್ರಿಂಟ್ ಮಾಡಿ ಜಿಲ್ಲೆಗಳಿಗೆ ಸಾಗಾಣಿಕೆ ಮಾಡುತ್ತಿದ್ದಾನಣ್ಣ. ಆದ್ರೆ ದೇಶ ದ್ರೋಹಿಯನ್ನು ಜೀವಂತ ಸಹಿತ ಬಿಡಬಾರದಣ್ಣ ಅವನು. ಕಂದ, ಕರ್ಣದ ಕಟಕರು ಈ ಭೂಮಿ ಮೇಲೆ ಬದುಕಿರಬಲ್ಲ. ನಿಮ್ಮೆಲ್ಲರ ಆಶೆಯನ್ನು ನಾನು ಈಡೇರಿಸುತ್ತೇನೆ. ಆ ದುಷ್ಟ ಶ್ರೀಮಂತ ಗೌಡನ ಅಟ್ಟ ಆಸವನ್ನು ಮುರಿದು ಈ ಬಡವನ ಸಾಮ್ರಾಜ್ಯದಲ್ಲಿ ಸ್ವಚ್ಛರಿಗೆ ಸಿಡಿದೆದ್ದ ಸೇಡಿನ ಸರ್ಪದ ಅವತಾರ ಎತ್ತಿ ಅವನನ್ನು ಕಚ್ಚದೆ ಬಿಡಲಾರೆ. ನಡಿಯಣ್ಣ, ಹೋಗೋಣ. ನಾನು ಈಗಲೇ ಸಿದ್ಧವಿದ್ದೇನೆ. ನಿನ್ನನ್ನು ಸಾಕಿ ಸಲ್ಲಿಸುವುದಕ್ಕೆ ಸಾರ್ಥಕವಾಯ್ತಪ್ಪ. ಅಮ್ಮ, ಇಲ್ಲಮ್ಮ, ಇಲ್ಲ. ನಿನ್ನ ಪ್ರೀತಿಯ ಮುಂದೆ ನೀನು ಕೊಟ್ಟ ಕೈ ತುತ್ತು, ನೀನು ಪ್ರೀತಿಯಿಂದ ಸಾಕಿ ಬೆಳೆಸಿದೆ, ಅದು ಎಂದು ಮರೆಯಕ್ಕಾಗಲ್ಲ. ಪರಶು, ನಿನ್ನನ್ನು ಪಡೆದ ನಾವೇ ಭಾಗ್ಯವಂತರು. ಪರಶುರಾಮ, ರಾಜೇಶ, ನಡಿರಿ ಹೋಗೋಣ. ನಮ್ಮ ಹೊಲದ ಆಸ್ತಿ ಪತ್ರವನ್ನು ಒದ್ದು ಇಸಿದುಕೊಂಡು ಬರೋಣ. ಹಾಗೆ ಆಗಲಿ ಚಿಕ್ಕಪ್ಪ, ನಡಿ ಹೋಗೋಣ. ರಾಜೇಶ್, ಬನ್ನಿ ಹೋಗೋಣ. ಬನ್ನಿ, ನಾವು ಹೋಗೋಣ. ಹೋಗೋಣ, ಸ್ವಲ್ಪ ಸಮಯದ ನಂತರ ಹೋಗೋಣ. ಬಾಯ್.
ಈಗ ಒಳಗೆ ಹೋಗೋಣ.